ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಹೇ ಬಂಗಾರಿ, ಒಂದು ಮಿಡಲ್ ಕ್ಲಾಸ್ ಹಾಫ್ ಶರ್ಟ್ ಎಂದು ಅವಳ ಹಿಂದೆಯೇ ಓಡೋಡಿ ಬಂದನು. ನನ್ನ ಪ್ಲಾನ್ ಫ್ಲಾಪ್ ಅಲ್ವಾ ಬಿಡಿ ಎಂದು ಹಠ ಮುಂದುವರಿಸುತ್ತಾ ಒಳ ಬಂದವಳ ಹಿಂದೆಯೇ ತಾನು ಬಂದವನು. ಅಲ್ಲ ಬಂಗಾರಿ, ಅದು ಏನೋ ತಮಾಷೆಗೆ, ಸಾರಿ ಬಂಗಾರಿ ಎಂದು ಕಿವಿ ಹಿಡಿದು ಕ್ಷಮೆ ಕೇಳುವಾಗಲೇ ಲೈಟ್ ಹಾಕಿದ್ಲು. ಕೋಪ ಯಾಕೋ ಎಂದು ಮಾತಾಡ್ತಿದ್ದವನ ಮಾತು ನಿಂತು ಅವಳ ಫೋಟೋಸ್ ಬಳಸಿ, ಕ್ಯಾಂಡಲ್ಸ್ ಬಳಸಿ, ಬಲೂನ್ ಬಳಸಿ, ಹೂಗಳನ್ನು ಬಳಸಿ ಡೆಕೋರೇಟ್ ಮಾಡಿದ್ದ ರೂಮ್ ಕಂಡಿತ್ತು. ಅದೇ ಹಳೆ ಮನೆಯಲ್ಲಿ. ಹಠ ಕೋಪದ ನೆಪ ಕೊಡ್ತಾ ಅವಳು ಅಲ್ಲಿಗೆ ಬಂದಿದ್ದು ಅವನಿಗೆ ಗೊತ್ತೇ ಆಗಲಿಲ್ಲ. ಹಾಗೆ ಅವನ ಕಡೆ ನೋಡ್ದವಳು, ಅಯ್ಯೋ ವಿರಾಟ್ ಸರ್, ಇದೆಲ್ಲ ಯಾರು ಮಾಡಿತ್ತು? ಯಾವುದೋ ರಾಂಗ್ ಅಡ್ರೆಸ್ಗೆ ಬಂದ್ಬಿಟ್ಟಿದ್ದೀವಿ ಅನ್ಸುತ್ತೆ, ಬನ್ನಿ ಹೋಗೋಣ ಎಂದು ಹಾಸ್ಯ ಮಾಡ್ತಾ ರೂಮ್ ಕಡೆಗೆ ಹೊರಟವಳ ಕೈ ಹಿಡಿದು ಎಳೆದುಕೊಂಡವನು. ಹೌದಂತೆ ಎಂದು ಅವಳ ಡೈಲಾಗ್ ಹೇಳಿ ಗುಳಿ ಕೆನ್ನೆ ಬೀರಿತ. ಇಲ್ಲ ವಿರಾಟ್ ಸರ್, ನೀವು ಹೇಳಿದೆ ಸರಿ, ತುಂಬ ಲೇಟ್ ಆಗಿದೆ, ಬನ್ನಿ ಅಲ್ಲಿಗೆ ಹೋಗಿ ರೆಸ್ಟ್ ಮಾಡೋಣ ಎಂದು ಇನ್ನಷ್ಟು ಕಾಡಿದಳು. ಹೋಗೋಣ ಬಂಗಾರಿ, ನನ್ನ ಮಂಡೋದ್ರಿ ಪ್ಲಾನ್ನ ಸಕ್ಸಸ್ ಮಾಡಿ ಹೋಗೋಣ ಎಂದ ಅವಳ ಕಲ್ಲ ಹಿಡಿದು. ಆದರೆ ಮಂಡೋದ್ರಿ ಮಾಡೋದೆಲ್ಲ ಫ್ಲಾಪ್ ಆಗೋ ಪ್ಲಾನ್ ಅಲ್ವಾ ವಿರಾಟ್ ಸರ್, ಬೇಡ ಬಿಡಿ ಎಂದಳು ಇನ್ನಷ್ಟು ಕಾಡಲು. ಖಂಡಿತ ಪ್ರತಿ ಸತಿ ಅಂಥ ಪ್ಲಾನ್ನೇ ಮಾಡ್ತಿದ್ಲು, ಆದರೆ ಈ ಸತಿ ಎಂದವನು ಅವಳ ನಡು ಬೆಳೆಸಿ ತಲೆ ಓಡಿಸಿದಾಳೆ. ಚಾನ್ಸ್ ಕೊಡೋಣ ಬಿಡು ಬಂಗಾರಿ ಎಂದ. ವಿರಾಟ್ ಸರ್, ನೀವು ಮಾತ್ರ ನಿಮ್ಮ ತಪ್ಪು ಒಪ್ಕೊಳ್ಳೋದಿಲ್ಲ ಎಂದು ಮೂತಿ ತಿರುವಿದವಳ ದೂರ ಸರಿದು ಅವಳ ಬರಿದಾದ ನಡುವಿನ ಮೇಲೆ ಕೈ ಸೇರಿಸುತ್ತಾ ಬೆನ್ನಿಗಪ್ಪಿದವನು, ಈಗ ನೀನು ಹೇಳು, ಯಾವುದು ತಪ್ಪು? ನಿನ್ನ ಲವ್ ಮಾಡಿದ್ದ, ನಿನ್ನ ಪ್ಲ್ಯಾನ್ನ ಫ್ಲಾಪ್ ಮಾಡೋದಾ ಎಂದ. ಈಗ ಮತ್ತೆ ಹುಸಿ ಕೋಪ ಅವಳಲ್ಲಿ. ವಿರಾಟ್ ಸರ್ ಎಂದು ಅವನ ಕಡೆ ತಿರುಗಿ ಅವನನ್ನೇ ಅಪ್ಪಿ ನಕ್ಕಳು. ತಾನು ಅವಳನ್ನು ಅಪ್ಪಿದವನು, ಪ್ರತಿಯೊಬ್ಬರು ಮದುವೆ ಆದಮೇಲೆ ತಪ್ಪು ಮಾಡಲೇಬೇಕು ಬಿಡು ಬಂಗಾರಿ, ನಾನು ನಿನ್ನ ಫೊಗ್ಯೂ ಮಾಡ್ತೀನಿ ಎಂದು ಇನ್ನಷ್ಟು ಕಾಡಿದ. ಅವನ ಎದೆ ಮೇಲೆ ಸಣ್ಣದಾಗಿ ಗುದ್ದಿ ಹೌದಂತೆ ಎಂದಳು. 10 ನಿಮಿಷ ಹಾಗೆ ಒಬ್ರಿಗೊಬ್ರು ಅಪ್ಪಿಯೇ ಇದ್ದರು. ಅವಳಿಗೆ ಮುಂದೆ ಹೇಗೆ ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ವಿರಾಜ್ ಅವಳ ಮುಂದಿನ ನಡೆಗೆ ವೆಯ್ಟ್ ಮಾಡ್ತಾ ನಿಂತಿದ್ದ. ಏನೋ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ, ಹೀಗೆ ಆಗೋಯ್ತು ಎಂದು ಹಾಗೆ ಅಪ್ಗೆ ಬಿಟ್ಟವಳ ಉಸಿರಾಟದಲ್ಲಿ ಏರುಪೇರು, ಹಾಗೆ ನಾಚಿಕೆ ಕೂಡ. ಪ್ಲ್ಯಾನ್ ಏನೋ ಮಾಡಿ ಮಿನಿ ಮಂಡೋದ್ರಿ ಬಗ್ಗೆ ಮುನ್ನುಡಿ ಬರೆಯೋ ಯೋಚನೆ ಮಾಡಿಯೇ ಬಂದಿದ್ಲು. ಆದರೆ ಭಯ ನಾಚಿಕೆ ಅಡ್ಡ ಬಂದಿತ್ತು. ಅವಳ ಕಡೆ ನೋಡಿ ಹಾಗೆ ತುಸು ಕಾಡಲು, ಅಷ್ಟೇನಾ ಮಂಡು? ಅದಕ್ಕೆ ನಾನು ಹೇಳಿದ್ದು ನಿನ್ನ ಪ್ಲ್ಯಾನ್ ಎಲ್ಲವೂ ಫ್ಲಾಪ್ ಆಗುತ್ತೆ, ಅರ್ಧಕ್ಕೆ ಉಳಿಯುತ್ತೆ, ಮುಂದುವರಿಯಲ್ಲ ಅಂತ. ನೀನೆಲ್ಲಿ ಮುಂದುವರಿಯುತ್ತೀಯ ಹೇಳು? ನೀನು ಹಳೆ ಹೀರೋಯಿನ್ ರೀತಿ ದೂರದಲ್ಲೇ ಪ್ರೀತಿ ಮಾಡಬೇಕು ಎಂದ ಲಂಕಾಧಿಪತಿ. ತಕ್ಷಣ, ಇಲ್ಲ ವಿರಾಟ್ ಸರ್, ನಾನು ಪ್ಲ್ಯಾನ್ ಮಾಡಿದ್ದೀನಿ, ಈ ಸಲ ಮುಂದುವರಿಯೋಣ ಎಂದಳು ಗಾಬರಿಯಲ್ಲಿ ಅವನ ಕಡೆ ನೋಡಿ. ಹಾಗೆ ತಾನು ಏನು ಉತ್ತರ ಕೊಟ್ಟೆ ಎಂದು ನೆನೆದು ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡಳು. ಅವಳ ಉತ್ತರ ಕೇಳಿ ಅವನಿಗೆ ಒಳಗೊಳಗೆ ನಗು ಮೂಡಿತ್ತು. ನಿಜಾನ ಬಂಗಾರಿ? ಆದರೆ ನಡುವೆ ಇಷ್ಟೊಂದು ಅಂತರ ಇದ್ದರೆ ಹೇಗೆ ಮುಂದುವರಿಯೋದು ಎಂದ ಮೆತ್ತಗೆ ಅವಳ ಕಿವಿಯಲ್ಲಿ. ಅವನ ಮೃದು ಧ್ವನಿ ಅವಳ ಮೈ ರೋಮವೆಲ್ಲ ಎದ್ದು ನಿಲ್ಲುವಂತೆ ಮಾಡಿತ್ತು. ಮುಂದೆ ನನಗೇನು ಗೊತ್ತಿಲ್ಲ ವಿರಾಟ್ ಸರ್ ಎಂದು ಅವನ ಕಡೆ ತಿರುಗಿ ಅವನ ಎದೆಯಲ್ಲಿ ಗುಬ್ಬಿಯಂತೆ ಉದುಗಿದವಳು, ನನಗೆ ನಿಮ್ಮ ಆಸೆ ಈಡೇರಿಸೋ ಮನಸ್ಸಿದೆ ಅಷ್ಟೆ, ಬೇರೇನೂ ಗೊತ್ತಿಲ್ಲ, ನೀವೇ ನನ್ನ ಪ್ಲ್ಯಾನ್ನ ಸಕ್ಸಸ್ ಮಾಡಬೇಕು ಎಂದಳು ಮುದ್ದಾಗಿ. ಅಷ್ಟು ಸಾಕಿತ್ತು ಅವನಿಗೆ. ಬಾಗ್ಲಾಗದೆ ಇದ್ರೆ ಪ್ರಾಬ್ಲಮ್ ಅಲ್ವಾ ಬಂಗಾರಿ ಎಂದ. ಇಬ್ಬರು ಒಳಗಡೆ ಬಂದಮೇಲೆ ಡೋರ್ ಲಾಕ್ ಮಾಡಿರಲಿಲ್ವಲ್ಲ, ಅದಕ್ಕೆ ಗಾಬರಿಗೊಂಡು ಹಾಕೋಣ ಎಂದಳು ದೂರ ಸರಿದು ನೆಲ ನೋಡ್ದ. ಹೋಗಿ ಬಾಗಿಲಾಕಿ ಅವಳ ಕಡೆ ನೋಡ್ದ. ಸರಿ, ಆಗ್ಲೂ ಹೀಗೆ ನಾಚ್ಕೋತಿದ್ಲು, ಈಗಲೂ ಹಾಗೆ ಕಾಣಿಸ್ತಿದ್ಲು. ಲಾಕ್ ಮಾಡ್ದ ಬಂಗಾರಿ ಎಂದ. ಈಗ ಅವಳ ಹೃದಯ ಬಡಿತ ತುಪ್ಪಟ್ಟಾಗಿತ್ತು. ಉಸಿರನ್ನು ಕೂಡ ಹತೋಟಿಗೆ ತರೋಕಾಗದೆ ಒದ್ದಾಡ್ತಿದ್ಲು. ಅವಳ ಕಿವಿಯಲ್ಲಿ, ಹತೋಟಿಗೆ ತರೋಕೆ ನನ್ನ ಉಸಿರು ಸೇರಿಸ್ಬೇಕು ಅನ್ಸುತ್ತಲ್ವ ಮಂಡೋದ್ರಿ ಎಂದ. ಅವಳು ನಾಚಿ ನೀರಾಗಿ ಕಣ್ಮುಚ್ಚಿದ ಕೂಡಲೇ, ನನ್ನೆಲ್ಲ ಆಸೆಗಳಿಗೂ ಮುನ್ನಡಿ ಬರೆಯೋದಾ ಬಂಗಾರಿ ಎಂದ. ತಲೆ ಆಡಿಸಿದ್ಲು, ಕಣ್ಣು ಮಾತ್ರ ತೆರೆಯಲಿಲ್ಲ ನಾಚಿಕೆಗೆ.
ತಡ ಮಾಡದೆ ಅವಳನ್ನು ಬಾಹುವಿನಲ್ಲಿ ಹೊತ್ತವನು ಗುಳಿಕೆನ್ನೆ ಬೀರುತ್ತಾ ಮಂಚದ ಮೇಲೆ ಹೂವಂತೆ ಮಲಗಿಸಿದ. ಬಾಗಿಸಿದ ರೆಪ್ಪೆ ತಿರುಗಿ ಏಳಲೇ ಇಲ್ಲ ಅವಳ ಮೊಗದಲ್ಲಿ. ಅವಳ ಬಳಿ ಬಾಗಿದವ, ನನಗೆ ನಮ್ಮ ಫಸ್ಟ್ ನೈಟ್ ನೆನಪಾಗ್ತದ. ಅವತ್ತು ಮಳೆಯಲ್ಲಿ ನಾನು ನೀನು ಸೇರಿದ ರಾತ್ರಿ ಸೋ ಮೆಮೊರಬಲ್ ಅಲ್ವಾ ಬಂಗಾರಿ ಎಂದ. ಅವಳಂತೂ ನಾಚಿಕೆಯ ಮುದ್ದೆ ಈಗ. ಆದರೂ ಅವಳನ್ನು ಕಾಡೋದು ಬಿಡಲಿಲ್ಲ ಹುಡುಗ. ನನಗೆ ನಿನ್ನ ಕಚ್ಚಿ ತಿಂದುಬಿಡಬೇಕು ಅನ್ನಿಸ್ತದ. ಏನು ಮಾಡಲಿ, ಕಟ್ ಮಾಡೋಕ್ಕೆ ಕಟಾರಿಲ್ಲ ಎಂದ. ವಿರಾಜ್ ಸರ್ ಎಂದು ಕರೆದ್ಲು. ಹಾಗೆ ಅವನ ತುಂಟ ಮಾತುಗಳಿಗೆ ನಸು ನಕ್ಕು ಅವನ ಹಣೆಗೆ ಮೊದಲ ಮುತ್ತನ್ನು ಇಟ್ಟಳು. ಪುಟ್ಟ ಮಗುವಂತೆಯೇ ನೋಡ್ತಿದ್ದ ವಿರಾಜ್. ನನ್ನಂಥ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ಗೆ ಕೊಂಚವೂ ಬೇಸರ ಮಾಡಿಕೊಳ್ದೆ ನಾನು ಹೇಗಿದ್ದೀನೋ ಹಾಗೆ ನನ್ನ ಅರ್ಥ ಮಾಡಿಕೊಂಡು ಒಪ್ಪಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿರಾಜ್ ಸರ್ ಎಂದಳು. ಸುಮ್ಮನಿದ್ದ. ಹಾಗೆ ಎರಡೂ ಕೆನ್ನೆಗಳಿಗೆ ಮುತ್ತಿಟ್ಟು, ನನ್ನ ಮನಸ್ಸನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಕಣ್ಣಿನ ಭಾಷೆ ಓದಿ ನನ್ನ ಮನಸ್ಸಿಗೆ ಖುಷಿ ಕೊಡುವ ನಿಮ್ಮ ಪ್ರೀತಿಗೆ ನಾನು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ವಿರಾಜ್ ಸರ್ ಎಂದಳು. ಸುಮ್ಮನಿದ್ದ. ಹಾಗೆ ಅವನ ಮೂಗಿಗೆ ಗಲ್ಲಕ್ಕೆ ಮುತ್ತಿಟ್ಟು, ನಿಮ್ಮಂಥ ಗಂಡನನ್ನು ಪಡೆಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು ವಿರಾಜ್ ಸರ್. ಆ ತಪಸ್ಸಿನ ಫಲವೇ ನಾನು ನಿಮ್ಮ ಜೋಡಿ ಆಗಿದ್ದೀನಿ ಎಂದು ನಕ್ಕಳು. ಆದರೂ ಸುಮ್ಮನಿದ್ದ. ಯಾಕೆ ನಾನು ಏನು ಹೇಳಿದ್ರು ಸುಮ್ಮನೆ ಇದ್ದೀರಾ ಎಂದು ಕೇಳಿದ್ಲು. ಕೆಲಸ ಅರ್ಧಕ್ಕೆ ನಿಲ್ಲದೆ ಇರಲಿ ಅಂತ ಎಂದ. ಏನು ಕೆಲಸ ವಿರಾಜ್ ಸರ್ ಎಂದಳು. ಲೆಗ್ ಕಿಸ್ ಪೂರ್ತಿ ಮಾಡು ಎಂದ. ಕೊಟ್ನಲ್ಲ, ಕೆನ್ನೆಗೆ ಗಲ್ಲಕ್ಕೆ ಹಣೆಗೆ ಎಂದಳು. ತುಟಿಗೇನೆ ಪಾಪ ಮಾಡಿದೆ. ಯಾಕೆ ನೀವು ಹುಡುಗಿರು ತುಟಿಗೆ ಮಲ್ತಾಯಿ ಧೋರಣೆ ಮಾಡೋದು? ಅದಕ್ಕೇನು ಮನಸ್ಸಿಲ್ಲ ಅಂದ್ಕೊಂಡಿದ್ದೀರಾ? ಅದಿಲ್ಲ ಅಂದರೆ ಮುಖ ಕಂಪ್ಲೀಟ್ ಆಗುತ್ತಾನೆ. ಅದಿಲ್ಲ ಅಂದರೆ ಭಾವನೆಗಳಿಗೆ ಪದಗಳ ರೂಪ ಬರೋದು ಹೇಗೆ? ಅದಿಲ್ಲ ಅಂದರೆ ಎಂದು ಇನ್ನೂ ಮಾತಾಡ್ತಿದ್ದವನ ತುಟಿಗೆ ತುಟಿ ಸೇರಿಸಿದ್ಲು. ಅವನ ಮಾತಿಗೆ ಲಗಾಮು ಹಾಕಿಸಿ ಅವನ ಸಂಯಮ ಮೀರುವಂತೆ ಮಾಡಿದ್ಲು. ಆ ಮುತ್ತು ಇಬ್ಬರಲ್ಲೂ ಆಸೆಗಳನ್ನು ಕೆದಕಿತ್ತು. ಇಬ್ಬರು ಒಬ್ರನ್ನೊಬ್ಬರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿರೂಪಿಸಿತು. ಆ ಸಣ್ಣ ಮುತ್ತು ದೀರ್ಘವಾಯಿತು. ಮುದ್ದಿನಿಂದ ಶುರುವಾದ ರಸಗಳಿಗೆ ಅವರನ್ನು ಮತ್ತಷ್ಟು ಮುಂದುವರಿಯುವಂತೆ ಮಾಡಿತ್ತು. ಹಾಗೆ ಅಲ್ಪ ವಿರಾಮ ನೀಡಿ, ನಿಮ್ಮ ಸಿಹಿ ಪನಿಷ್ಮೆಂಟ್ನ ಮುಂದುವರಿಸಿ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿ ರೆಪ್ಪೆ ಬಾಗಿಸಿದಳು. ಮತ್ತೆ ನಿನ್ನ ಸುಮ್ಮನೆ ಬಿಡ್ತಾನ ಈ ಲಂಕಾಧಿಪತಿ ಎಂದು ನಕ್ಕ. ಅವನ ಆಸೆಗಳೆಲ್ಲ ಈಡೇರಿಸಲು ಸಿರಿ ಸಜ್ಜಾದಳು. ಅವಳನ್ನು ಮತ್ತೊಮ್ಮೆ ತನ್ನ ಪ್ರೇಮದ ಪ್ರಣಯದಲ್ಲಿ ವಿರಾಜ್ ಮುಳುಗಿ ಇಳಿಸಿದ. ನೋಡುತ್ತಲೇ ಇಬ್ಬರ ವಸ್ತ್ರಗಳಿಗೆ ವಿರಾಮ ಸಿಕ್ಕಿತ್ತು. ಇಬ್ಬರ ಮೈ ಕಾವೇರಿದ ಹಾಗೆ ಒಬ್ರನ್ನೊಬ್ರು ಸೇರಾಗಿತ್ತು. ಅವನ ಪ್ರೇಮದ ಪಾಕದಲ್ಲಿ ಸಿರಿ ಸಕ್ಕರೆಯ ಹಾಗೆ ಕರಗಿದ್ರೆ ಶೃಂಗಾರದ ರಸದೌತಣವನ್ನು ಸವಿಯುತ್ತಿದ್ದ ವಿರಾಜ್. ಇಬ್ಬರ ಪ್ರಣಯದಾಟಕ್ಕೆ ಈ ಬಾರಿ ಯಾವ ಅಡ್ಡಿ ಆತಂಕವಿರಲಿಲ್ಲ, ಯಾವ ಲೋಪಶಾಪವೂ ಇರಲಿಲ್ಲ. ಪ್ರೇಮವೇ ತುಂಬಿ ತುಳುಕುತ್ತಿತ್ತು. ತನ್ನವಳಿಗೆ ಸಣ್ಣ ನೋವು ಮಾಡಿದ್ರೂ ಅತಿ ನಾಜೂಕಾಗಿ ಸಂಭಾಳಿಸಿದ್ದ ಲಂಕಾಧಿಪತಿ. ಅವನ ಕಣ್ಣಲ್ಲಿದ್ದ ಆಸೆಗಳನ್ನು ಅರಿತವಳು ಸಹಜ ನೋವಿಗೆ ಸಹಕರಿಸುತ್ತಾ ಸಿಹಿಯಾಗಿ ಅವನನ್ನು ಸೇರಿದ್ಲು ಸಿರಿ. ಸುಮಾರು ಹೊತ್ತು ಪ್ರಣಯದಲ್ಲಿ ಮುಳುಗಿ ತನ್ನವಳಿಗೆ ವಿರಾಮ ನೀಡಿದವನು, ಥ್ಯಾಂಕ್ಸ್ ಬಂಗಾರಿ ಎಂದು ಹಣೆಗೆ ಹೂ ಮುತ್ತಿಟ್ಟ. ಅವನ ಎದೆ ಮೇಲೆ ತಲೆ ಹಾಕಿದವಳು, ವಿರಾಜ್ ಸರ್, ನನಗೆ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವೆ ಅನ್ನೋ ಖುಷಿ ಇದೆ ಎಂದಳು. ಗಂಡನ ಎಲ್ಲ ಆಸೆ ಹೆಂಡತಿ ಮಾತ್ರ ಪೂರೈಸೋಕೆ ಸಾಧ್ಯ ಕಣೆ ಹಾಫ್ ಶರ್ಟ್. ಈಗ ಮಲಗು, ನಿನಗೆ ರೆಸ್ಟ್ ಬೇಕು ಎಂದ. ಆದರೆ ಅವಳು ಹಾಗೆ ಕೊಂಚ ಬೇಸರದಲ್ಲಿ, ಲಾಸ್ಟ್ ಟೈಮ್ ನಾವು ಸೇರಿದ ಮಾನೇ ದಿವಸ ನಾನು ಎದ್ದಾಗ ನೀವಿರಲಿಲ್ಲ, ಈ ಸಲ ಕೂಡ ಎಂದು ಹೆದರಿಕೆಯಲ್ಲಿ ಕೇಳಲು, ಖಂಡಿತ ಇಲ್ಲ ಬಂಗಾರಿ, ಈ ಲಂಕಾಧಿಪತಿ ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಪ್ರಾಮಿಸ್ ಎಂದು ಧೈರ್ಯ ನೀಡಿದ. ಆಗ ಗುಬ್ಬಿಯಂತೆ ಅವನನ್ನು ಅಪ್ಪಿ ಮಲಗಿದ್ಲು. ಅವಳನ್ನು ಮತ್ತಷ್ಟು ಒತ್ತಿಕೊಂಡು ತಾನು ನಿದ್ರಿಸಿದ. ಮುಂದೆ ಲಂಕಾಧಿಪತಿ ರೀತಿ ಕಾಳಜಿ ಬೈಗುಳ ತೋರುವ ಹುಡುಗ ಕೋಟಿಯಲ್ಲಿ ಒಬ್ಬರು ಅನಿಸುತ್ತೆ ಅಲ್ವಾ? ಲಂಕಾಧಿಪತಿ ಬೈಯೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಿಮ್ಮ ಮಿನಿ ಮಂಡೋದರಿ ಆನ್ ದ ವೇ. ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ದಿವಸದ ನಂತರ ನನ್ನ ಬಾಯ್ಸ್ ಜೊತೆಯಲ್ಲಿ ಮತ್ತೆ ಕತೆ ಕೇಳಿದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.